ಹಾಯ್ ಎವ್ರಿವನ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಅಂದರೆ ಒಂದು ಮನ ಕಲಕುವಂಥ ವಿಷಯ ನಿಮಗೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಏಕೆಂದರೆ ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀಯಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಏನಂದರೆ ತೆಲಂಗಾಣದಲ್ಲಿ ನೋಡ್ತೀಯ 400 ಎಕರೆ ಫಾರೆಸ್ಟ್ ಕಾಡನ್ನು ಸರ್ವನಾಶ ಮಾಡ್ತಿದ್ದಾರೆ. ಒಂಥರ ಸರ್ವನಾಶ ಅಂತ ಹೇಳ್ಬೋದು. ಏನಕ್ಕೆಂದರೆ ಈ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಕಾಡನಾಶ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಮಾಡ್ಕೋರಿ ಆ ಪ್ರಾಣಿ ಸಂಕುಲ ಎಲ್ಲೋಗುತ್ತೆ. ಎಷ್ಟು ಪ್ರಾಣಿಗಳು, ಜಿಂಕೆ ನೋಡ್ತಿರ್ಬೋದು, ಮೊಲ, ನವಿಲು, ಆ ಕೂಗೋ ಸೌಂಡ್ ಕೇಳ್ತಿರೆ ಮನ ಕಲ್ಕುತ್ತೆ, ಹಾರ್ಟ್ ಆ್ಯಂಡ್ ಮೆಲ್ಟಿಂಗ್. ಈಗ ತುಂಬ ಅಭಿಯಾನ ಮಾಡ್ತಿರಕಂಡ್ರಿ ಎಲ್ಲರೂ, ಕಾಡು ಬೆಳೆಸಿ ನಾಡು ಬೆಳೆಸಿ ಅಂತ. ಸೊ ಒಂದು ಕಡೆಯಿಂದ ಫಾರೆಸ್ಟ್ನ ನಾವು ಕ್ಲೀನ್ ನೆಲಸಮ ಮಾಡ್ಕೋತಾ ಬರ್ತಾದ್ರೆ ನಮ್ಗೆ ಎಲ್ಲಿ ಉಳಿಗಾಲ ಹೇಳಿ. ಪ್ರಾಣಿ ಇವಾಗ ನಾವೇನೋ ಮಾತಾಡ್ತೀವಿ, ಒಂದು ವಾಯ್ಸ್ ರೈಸ್ ಮಾಡ್ತೀವಿ, ಕೇಳ್ತೀವಿ ಎಲ್ಲ ಮಾಡ್ತೀವಿ. ಆದರೆ ಪ್ರಾಣಿಗಳು ಏನು ಕೇಳ್ತಾರೆ ಹೇಳಿ? ಆ ಪ್ರಾಣಿಗಳು ಏನು ಕೇಳ್ತೀವಿ? ಮೂಕ ಪ್ರಾಣಿಗಳು ಮಾತು ಬರಲ್ಲ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸೊ ನಾವು ಆದರೂ ಪ್ರತಿಯೊಬ್ಬರು ಕೂಡ ವಾಯ್ಸ್ ರೈಸ್ ಮಾಡಲೇಬೇಕು ವಿಷಯದಲ್ಲಿ. ಏನಕ್ಕೆ ಕಾಡು ಉಳಿಸೋರನ್ನೇ ಎಲ್ಲ ಇವತ್ತಿನ ದಿನ ನೋಡಿ ಯಾವ ಮಳೆನೇ ಆಗ್ತಿಲ್ಲ, ಇರೋ ಕಾಡೆಲ್ಲ ನಾಶ ಮಾಡ್ಕೊಂಡು ಬರ್ತಾಯಿದೆ ಒಂದು ಕಡೆಯಿಂದ. ಪ್ರಾಣಿಗಳು ಏನಕ್ಕೆ ಹಳ್ಳಿಗಳಿಗಾಗಲಿ ತಪ್ಪರೆ ಸಿಟಿಗಾಗಲಿ ನಗರಗಳಿಗೆ ಏನಕ್ಕೆ ಬರ್ತೈತೆ ಅಂದರೆ ಇದೇ ರೀಸನ್ಗೆ. ನಾವು ಕಾಡನ್ನು ಒಂದು ಕಡೆಯಿಂದ ನೆಲಸ ಹೋಗ್ತಿದ್ರೆ ಇನ್ನು ಪ್ರಾಣಿಗಳೆಲ್ಲ ಏನು ಮಾಡ್ತವೆ? ಆಹಾರ ಹುಡುಕೊಂಡು ನಾಡೋಳಿಕೆ ಬರಲೇಬೇಕು, ಹಳ್ಳಿಗೆ ಬರಬೇಕು, ಇಲ್ಲ ನಗರಕ್ಕೆ ಬರಬೇಕು. ನಾವು ಬರ್ದಂಗೆ ನಡಿಬೇಕಾದ್ರೆ ಕಾಡು ಬೆಳೆಸಬೇಕು. ನೀವೇ ಹೇಳ್ತೀರಾ ಅಭಿಯಾನ ಮಾಡ್ತೀರಾ ಕಾಡು ಬೆಳೆಸಿ ನಾಡು ಬೆಳೆಸಿ ಅಂತ. ಬಟ್ ಎಲ್ಲೋಗಿದ್ರೆ ಎಲ್ಲರೂ ಮಾತಾಡೋಕ್ಕೆ ಯಾರೂ ಇಲ್ಲ, ಮಾತಾಡಬೇಕು. ವಾಯ್ಸ್ ರೈಸ್ ಮಾಡಿ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕು, ನಿಲ್ಲಿಸಬೇಕು ಅದನ್ನು. 400 ಎಕರೆ ಅಂದರೆ ಕಡಿಮೆ ಆಯಿತಾ? ಫಾರೆಸ್ಟ್ನ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಫಾರೆಸ್ಟ್ನ ನಾಶ ಮಾಡ್ತಿರೋದು. ತುಂಬ ಆ ವಿಡಿಯೋ ನೋಡಿದ್ರೆ ತುಂಬ ಸಖತ್ ಬೇಜಾರಾಗ್ತೈತೆ. ಏನು ಹೇಳ್ಬೇಕಂತ ನಿಜ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ. ಏನಕ್ಕೆ ಈ ಥರ ನಿರ್ಧಾರ ತಗೊಂಡಿದ್ದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಸರ್ಕಾರ, ಅದು ತೆಲಂಗಾಣ ಸರ್ಕಾರ. ಈ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ವಾಯ್ಸ್ ರೈಸ್ ಮಾಡಬೇಕು.